ವಿಶೇಷವಾಗಿ ಇಡೀ ಜಗತ್ತಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಮತ್ತೆ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ಕೊಟ್ಟಂತದ್ದು ನಮ್ಮ ಬಸವ ಕಲ್ಯಾಣ ಅನುಭವ ಮಂಟಪ. ಹೀಗಾಗಿ ಅನುಭವ ಮಂಟಪದಿಂದ ಇವತ್ತು ಚಾಮರಾಜನಗರದವರೆಗೆ ಈ ಮಾನವ ಸರಪಳಿ ಇವತ್ತು ನಡೀತದೆ. ಇದರ ಉದ್ದೇಶ ಸುಮಾರು 2800 ಕಿಲೋಮೀಟರ್. ಇಡೀ ಅನುಭವ ಮಂಟಪದಿಂದ ಚಾಮರಾಜನಗರದವರೆಗೆ 2800 ಕಿಲೋಮೀಟರ್ ಆಗುತ್ತೆ. ಬೀದರ್ ಜಿಲ್ಲೆಯಲ್ಲಿ ಬಸವಕಲ್ಯಾಣದಿಂದ ಹುಮ್ನಾಬಾದ್ನ ಹಳಿಕೇಡ್ಕೆವರೆಗೆ 45 ಕಿಲೋಮೀಟರ್ ಆಗ್ತದೆ. ಈ 45 ಕಿಲೋಮೀಟರ್ದಲ್ಲಿ ಸುಮಾರು 40,000 ಜನ, ಅದಕ್ಕಿಂತಲೂ ಜಾಸ್ತಿ ಜನ ಈ ಒಂದು ಮಾನವ ಸರಪಳಿ ಪ್ರಜಾಪ್ರಭುತ್ವದ ದಿನಾಚರಣೆಯ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ಈಗಾಗಲೇ ನಾನು ಒಂದು ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ. ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಸೇರಿ ಸುಮಾರು ಸಭೆಗಳನ್ನು ಮಾಡಿ ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಸಕರುಗಳು, ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಎಲ್ಲಾ ಇಲಾಖೆಯವರು, ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ ಇರಬಹುದು, ಪೊಲೀಸ್ ಇಲಾಖೆ ಇರಬಹುದು, ಕಂದಾಯ ಇಲಾಖೆ ಇರಬಹುದು, ಇಲ್ಲಿರುವಂತಹ ಎಲ್ಲಾ ಇಲಾಖೆಯ ಸರ್ಕಾರಿ ನೌಕರರು, ಅದರ ಜೊತೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳಿರ್ಬೋದು, ದಲಿತ ಪರ ಸಂಘಟನೆಗಳಿರ್ಬೋದು, ಇವತ್ತು ಇತರ ಏನು NGOsಗಳಿದೆ, ಸರ್ಕಾರೇತರ ಸಂಘ ಸಂಸ್ಥೆಗಳು, ಅವರೆಲ್ಲರಿಗೆ ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಆಹ್ವಾನ ಮಾಡಿದ್ದೇವೆ. ನಮ್ಮ ಸಭೆಯಲ್ಲಿ ಅವರು ಇವತ್ತು ನಾವು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇದರ ಉದ್ದೇಶ ನಮ್ಮ ಸಂವಿಧಾನದ ಸದಾಶಯಗಳೇನಿದೆ, ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಸಹಬಾಳ್ವೆ, ಇವತ್ತೆಲ್ಲಾ ಕಡೆ ನಾವೆಲ್ಲರೂ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಬಾಯಿ ಬಾಯಿ ಅಂತೇಳಿ ವಿರುದ್ಧದಲ್ಲಿ ಏಕತೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದನ್ನು ತೋರಿಸಿಕೊಡುವಂಥದ್ದು, ಸಂವಿಧಾನದ ಆಶಯಗಳನ್ನು ಅನುಷ್ಠಾನಕ್ಕೆ ತರುವಂತಹ ರೀತಿಯಲ್ಲಿ ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಗೇನು ಆದರ್ಶಗಳನ್ನು ಕೊಟ್ಟಿದ್ದಾರೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನು ಸತ್ಯ, ನ್ಯಾಯ, ನೀತಿ ಅನ್ನುವಂತಹ ವಿಚಾರಗಳನ್ನು ನಮಗೆ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ, ನಮ್ಮ ಎಲ್ಲಾ ಸಾರ್ವಜನಿಕರಿಗೆ ಎಲ್ಲರಲ್ಲೂ ಮತ್ತೆ ಪುನಃ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಶಾಂತಿ, ಸಮಾಧಾನ ಇಲ್ಲಿರಬೇಕು. ದ್ವೇಷ ಆಗಲಿ, ಮತಾಂಧತೆ ಆಗಲಿ ಇರಬಾರದು. ಆ ನಿಟ್ಟಿನಲ್ಲಿ ದೇಶದ ಐಕ್ಯತೆ, ಏಕತೆ, ಅಖಂಡತೆಯನ್ನು ಕಾಪಾಡಿಕೊಂಡು ಬಲಿಷ್ಠವಾದಂತಹ ಒಂದು ರಾಷ್ಟ್ರ ನಿರ್ಮಾಣ ಆಗಲಿಕ್ಕೆ ಪೂರಕವಾಗಲಿ ಅನ್ನುವಂತಹ ರೀತಿಯಲ್ಲಿ ಇವತ್ತು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮ ಇವತ್ತು 15ನೇ ತಾರೀಕಿಗೆ ಬೆಳಗ್ಗೆ 8:30 ಗಂಟೆಗೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನೂತನ ಅನುಭವ ಮಂಟಪದ ಹತ್ತಿರ ವೇದಿಕೆ ಕಾರ್ಯಕ್ರಮ ಮೂಲಕ ರಾಜ್ಯದಾದ್ಯಂತ ಒಂದೇ ಸಮನೆ ಇದಕ್ಕೆ ಚಾಲನೆ ಆಗ್ತಾ ಇದೆ. ನಾನು ಬಸವಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲಾ ಶಾಸಕರು, ನಮ್ಮ ಸಚಿವರ ಜೊತೆಯಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಅದರ ಜೊತೆಯಲ್ಲಿ ಇವತ್ತು ನಮ್ಮ ಅವತ್ತಿನ ದಿವಸ ನಮ್ಮ ರಾಜ್ಯದ ಕನ್ನಡ ನಾಡಿನ ರಾಜ್ಯ ಧ್ವಜ ಹಾಗೂ ರಾಷ್ಟ್ರೀಯ ಧ್ವಜ 1 ಕಿಲೋಮೀಟರ್ ವರೆಗೆ ಹರಿಸುವಂತಹ ಒಂದು ಕಾರ್ಯಕ್ರಮ ನಾವು ಇಟ್ಟುಕೊಂಡಿದ್ದೇವೆ. 9 ಗಂಟೆಗೆ ಅನುಭವ ಮಂಟಪದಿಂದ ತಹಶೀಲ್ ಕಚೇರಿ, DKDB, ಬಂಗ್ಲಾ, ತಡೋಳ, ಹನುಮಂತವಾಡಿ, ರಾಜೇಶ್ವರ್, ಮೊಳ್ಕೇರ, RTO ಚೆಕ್ ಪೋಸ್ಟ್, ಇದರ ಮುಖಾಂತರ ಇವತ್ತು ನಾವು ಅಲ್ಲಿಂದ ಮುಸ್ತಾಪುರ್ ದರಿಯಿಂದ ಹಳಿಕೇಡ್ವಾಡಿ, ಹಳಿಕೇಡ್ ಕಿನ್ನಿ ವಾರ್ಡ್ರವರೆಗೆ ಒಟ್ಟು 45 ಕಿಲೋಮೀಟರ್ ಮಾನವ ಸರಪಳಿ ರಚಿಸಿ ಇವತ್ತು ಅಂತಾರಾಷ್ಟ್ರೀಯ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸುಮಾರು 40,000 ಜನ ಇದರಲ್ಲಿ ಸೇರಲಿದ್ದಾರೆ. ಮತ್ತೆ ಎಲ್ಲಾ ಇಲಾಖೆಯವರು ಇದರಲ್ಲಿ ಭಾಗವಹಿಸುತ್ತಾರೆ. ಕಡ್ಡಾಯವಾಗಿ ಇವತ್ತು ಛಾಯಾಚಿತ್ರ ತೆಗೆಯುವಂಥದ್ದು, ಸಂವಿಧಾನದ ಪೀಠಿಕೆ ವಾಚನ ಮಾಡುವಂಥದ್ದು, ಇವೆಲ್ಲ ಕಾರ್ಯಕ್ರಮಗಳು ಇಟ್ಟುಕೊಂಡಿದ್ದಾವೆ. ಬಂದೋಬಸ್ತ್ ಎಲ್ಲಾ ರೀತಿಯಲ್ಲಿ ಆಗಿದೆ. ಇವತ್ತು ಇದಕ್ಕೆ ಜಿಲ್ಲಾ ಪಂಚಾಯತ್ ಇರ್ಬೋದು, ನಗರಾಭಿವೃದ್ಧಿ ಇಲಾಖೆ ವತಿಯಿಂದ
ಕುಡಿಯುವ ನೀರಿನ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೆಳಿಗ್ಗೆ ಅವರಿಗೆ ತಿಂಡಿನೂ ಕೊಡ್ತೇವೆ. ಹೀಗಾಗಿ ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ತಮ್ಮ ಮಾಧ್ಯಮದ ಮುಖಾಂತರ ಇಡೀ ಜಿಲ್ಲೆಯ ಸಮಸ್ತ ಜನತೆಗೆ ಈ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿ